ಯಾರು ಸರ್, ಯಾರು ಬರ್ಬೇಕಂತ ಕಾಸರಗೋಡು? ಬಿಜೆಪಿ ಬರಬೇಕು, ಬಿಜೆಪಿ ಬರಬೇಕು. ಯಾವ ಬಿಜೆಪಿ ಬರ್ತದೆ ಅಂತ ಅನ್ಸುತ್ತೆ ಈ ಸಲ ಸಾಧಾರಣ ಹಾಗೆ ಕಾಣುತ್ತೆ. ಯಾಕಂದರೆ ಎರಡು ಪಾರ್ಟಿಯರು ನೀವು ಹೇಳಿದಾಗ ಕಮ್ಯುನಲ್ ಸ್ವಲ್ಪ ಇದೆ ಇಲ್ಲಿ, ಇಲ್ಲ ಅಂತ ಹೇಳಿಲ್ಲ. ಈಗ ಯಾರೇ ಬಂದರೆ, ಈಗ ಕಾಂಗ್ರೆಸ್ ಬಂದರೆ ಇಲ್ಲಿ ಭರಣ ಮಾಡೋದು ಹೆಚ್ಚು ಜಮಾತೆ ಆಗಿರ್ಬೋದು, ಅವರಾಗಿರ್ಬೋದು. ಅಂದರೆ ಅವರು ನಮಗೆ ಮತ್ತೆ ಹೇಳಲಿಕ್ಕೆ ಆಗೋಲ್ಲ. ಮೊದಲೇ ನಾವು ತುಂಬ ಸಾಧಾರಣ 92ರಿಂದ ಇಲ್ಲಿ ತುಂಬ ಯಾವಾಗಲೂ ಗಲಾಟೆನೇ, ಯಾವಾಗಲೂ ವರ್ಗೀಯ ಅದೆಲ್ಲ ಬಾಡಿ ಮಾಡಲಿಕ್ಕೆ ಅವೆಲ್ಲ ಹೋದರೆ ಏನಾದರೂ ಕಿರಿಕಿರಿ ಈಗಲೂ ಆಗ್ತಾರೆ. ಈಗಲೂ ಸಾಧಾರಣ ಇಲ್ಲಿ ಆದರೆ ಗಾಡಿ ತಟ್ಟಿದ್ರೆ ಬಿಡಿದ್ರೆ ಆಗಲಾಗೆ ಜನ ನೋಡಿ ಮಾತಾಡ್ತಾರೆ. ಅವರು ಹಿಂದೂ ಮುಸ್ಲಿಮೋ ಆ ಥರ ರೀತಿ ಮಾತಾಡೋರು ಇದ್ದಾರೆ. ಒಂದು ಟೈಮ್ ಇತ್ತು, ನಾವು ಮಂಗಳೂರಲ್ಲಿದ್ದವರು ನೋಡ್ತಾ ಇದ್ದದ್ದು ಕಾಸರಗೋಡು ಅಂದರೆ ಹರತಾಳ ಆಗ್ತದೆ. ಈಗ ಯಾಕೆ ಹರತಾಳ ಆಗ್ತಾ ಇಲ್ಲ? ಈಗ ಹೌದು, ಈಗ ಕೇಂದ್ರದಲ್ಲಿ BJP ಬಂದರೆ ಹರತಾಳ ತುಂಬ ಕಡಿಮೆನೇ. ಮತ್ತು ಈಗ ಎಲ್ರಿಗೂ ಸ್ವಲ್ಪ ಇದಾಗಿದೆ, ಸಾಮಾನ್ಯ ಜ್ಞಾನ ಬಂದಿದೆ ಅಂತ ಕಾಣುತ್ತೆ ಎಲ್ರಿಗೂ. ಕೆಲವು ಸಲ ಹೇಗೆ ಆಗ್ತದೆ ಅಂತೇಳಿ ಗಲಾಟೆ ಆಗ್ತಾ ಇರ್ತದಲ್ಲ. ಮೊದಲು ನಾವಾಗಿ ಸಣ್ಣ ಒಂದು ಗಲಾಟೆ ಆದರೆ ಪೊಲೀಸ್ನವ್ರು ಆಗಾಗಿ ಹಿಡಿದು ನಮ್ಮನ್ನು ಪೇಪರ್ ಅದು ಇದನ್ನು ನೋಡ್ತಾ ಇರ್ತಾರೆ. ಪೇಪರ್ ಬೇಕು, ಅದು ಬೇಕು, ಆಗ ನಮಗೆ ತುಂಬ ಕಿರಿಕಿರಿ ಆಗ್ತದೆ. ಆಗ ನಾವೆಂತ ಮಾಡ್ತೇವೆ, ಸಣ್ಣ ಗಲಾಟೆ ನಾವು ಹೋಗಲಿ ಮನೆಗೆ ಹೋಗಿ ಕೂತ್ಕೊಳ್ತೇವೆ. ಬಾಡಿಗೆ ಆಗೋಲ್ಲ, ನಮಗೆ ಏನಾಗುವುದಿಲ್ಲ. ತುಂಬ ಕಾರ್ಯಕರ್ತರ ಹತ್ಯೆಗಳಾಗಿದೆ ಅಂತ ಅಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ, ಅಥವಾ ಬೇರೆ ಎರಡೂ ಕಡೆಯಲ್ಲಿ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಅದು ಎರಡು ತಪ್ಪೆ ಅಲ್ಲಿ. ಅದಕ್ಕೆ ಕಾರಣ ಆಗಿ ಅಂದರೆ ಇಲ್ಲಿ ಸತ್ತವರಿಗೆ ಯಾವಾಗಲೂ ಇಲ್ಲಿ ಅಷ್ಟೇ ತುಂಬ ಕೊಲೆ ಆಗಿದೆ, ಯಾವುದಕ್ಕೂ ಶಿಕ್ಷೆ ಆಗಲಿಲ್ಲ. ಆಡಳಿತಾತ್ಮಕವಾಗಿ ಕೇರಳದ ಜೊತೆಗಿದ್ರು ಕೂಡ ಭಾವನಾತ್ಮಕವಾಗಿ ಎಲ್ಲ ಕನ್ನಡಿಗರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಕನ್ನಡಿಗರಿಗೆ ಅಂದರೆ ಮಲಯಾಳಂ ಭಾಷೆ ಹೇರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ, ಅದು ಹೇಗಿದೆ? 100% ಹೇರಿಕೆ ಇದೆ ಇಲ್ಲಿ. ಯಾಕಂದರೆ ನಮಗೆ ಒಂದು ಪೇಪರ್ ಕೊಡಬೇಕಿದ್ರೆ ಎಲ್ಲಾದರೂ ಬ್ಯಾಂಕಿಗೆ ಹೋದರೆ ಅಲ್ಲಿ ನಮಗೆ ಯಾವುದು ಸಿಕ್ಕುವುದಿಲ್ಲ. ಇವಾಗ ನಾವು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹೋದರೆ ಅಲ್ಲಿ ಏನಾದ್ರು ನಮ್ಮ ಕಂಪ್ಲೇಂಟ್ ಬರೀಬೇಕು, ನಾವು ಮಲಯಾಳದಲ್ಲೇ ಬರೀಬೇಕು. ಎಲ್ಲಾದರೂ ಹೋಗಿ ಕೇಳಿದರೆ ಮಲಯಾಳದಲ್ಲೇ ಬರಬೇಕು, ಎಲ್ಲ ಮಲಯಾಳವೇ. ಅದು ಈಗ ಹೊಸದಾಗಿ ಶುರುವಾಗಿದೆ. ಕನ್ನಡ ಸ್ಕೂಲಲ್ಲಿ ಸಮೇತ ಮಲಯಾಳ ಮಾಡಬೇಕು ಅಂತ, ಮಲಯಾಳ ಕಂಪಲ್ಸರಿ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಕರ್ನಾಟಕ ಸಮಿತಿ ಅಂತ ಇಲ್ಲೊಂದುಂಟು. ಅವರು ನನ್ನ ಲೆಕ್ಕ ನಾನು ಹೇಳೋದು, ವೈಯಕ್ತಿಕವಾಗಿ ಹೇಳೋದು, ಅವರೊಂಥರ ಸತ್ತ ಕುದುರೆ ಹಾಗೆ. ಯಾಕಂದರೆ ಅವರು ಇಲ್ಲಿ ಏನು ಕೆಲಸ ಮಾಡೋದು, ಅವರು ಅದರಲ್ಲಿ ಇರೋದು ಹೆಚ್ಚಿನವರು ಮಲಯಾಳಿಗಳೇ. ಈಗ ರೈಲ್ವೆ ಸ್ಟೇಷನ್ ಆಗಿದೆ ನೋಡಿ, ನೀವು ಹೋದರೆ ನೋಡಿ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕನ್ನಡದಲ್ಲಿ ಇದು, ಮಲಯಾಳದಲ್ಲಿ ಉಂಟು, ಹಿಂದಿಯಲ್ಲಿ ಉಂಟು, ಇಂಗ್ಲೀಷಲ್ಲಿ ಉಂಟು, ಕನ್ನಡದಲ್ಲಿ ಇಲ್ಲ. ಕಾಸರಗೋಡು ರೈಲ್ವೆ ಸ್ಟೇಷನ್ ಬಂದಂಥ MLAಗಳಾಗಿರಲಿ MP ಕನ್ನಡಕ್ಕಾಗಿ ಏನೋ ಕೆಲಸ ಇಲ್ಲ ಯಾರು ಇದುವರೆಗೆ ಯಾರು ಮಾಡಲಿಲ್ಲ. ಹೇಳಿ BJP ಅವರು ಬಂದರೆ ಮಾಡ್ತಾರೆ ವಿಶ್ವಾಸ. ಮತ್ತು ಇದುವರೆ ನಾವು ಯಾವುದೇ ಪಾರ್ಟಿ ಡಿಪೆಂಡ್ ಆಗಿಲ್ಲ. ಎಲೆಕ್ಷನ್ ಏನು ಮೇಡಮ್ ನಿಮ್ಮ ಒಪಿನಿಯನ್? ನಾನೇನು ಹೇಳಿಕೆ ನಾನೇನು ಹೇಳುದಿಲ್ಲ. ಯಾರು ಬರ್ತಾರೆ ಅಂತ ಏನಾದರೂ ನಿಮ್ಮ ನಿರೀಕ್ಷೆ? ನೀವು ಯಾರಿಗೆ ಹಾಕ್ತೀರಾ ಅಂತಲ್ಲಿ ಯಾರು ಬರ್ಬೋದು ಅಂತಲ್ಲಿ ನಾನು ಹೇಳುದು ಗೊತ್ತಿಲ್ಲ. ಹೇಗಿದೆ ಮೇಡಮ್ ಕಾಸರಗೋಡು ಅಭಿವೃದ್ಧಿ ಆಗಿದೆ? ಹೀಗೆ ಉಂಟು, ಎಂತ ಅಭಿವೃದ್ಧಿ ಅಂತಲೇ ಹೇಳುದು, ದೊಡ್ಡ ಅಂತೇಳಿ ಮೂಮೆಂಟ್ ಅಂತಲೇ ಇಲ್ಲ. ಭಾಷೆ ವಿಷಯದಲ್ಲಿ ಭಾಷೆ ನನಗೀಗ ಅಲ್ಲ, ಕನ್ನಡ ಮಲಯಾಳ ಇಲ್ಲಿ ಬಂದು ಕಲ್ತದ್ದು ನಾನು. ಕನ್ನಡ ನಾನು ಕಲ್ತದ್ದು ಕನ್ನಡ. ಕಾಸರಗೋಡು ಎಲೆಕ್ಷನ್ದಲ್ಲಿ ಇಲ್ಲಿ ಬರುವಂಥದ್ದು ನಮ್ಮ UDF. ಬೇರೆ ಯಾವುದು ಬರೋದಿಲ್ಲ ಸರ್? ಏನಕ್ಕೆ ಬರೋದಿಲ್ಲ ನೋಡಿ, ಯಾಕೆಂದರೆ BJP ಅವರು ಬರ್ತಾರೆ, ಎಲೆಕ್ಷನ್ ಬರುವಾಗ ಮಾತ್ರ ಇಲ್ಲಿ ಬರ್ತಾರೆ. ಸತ್ಯಸಂಗತಿ ಹೇಳುವ ವಿಷಯ. ಈಗ ಮಂಜೇಶದಲ್ಲಿ ನಮ್ಮ ಇವರು ಸುರೇಂದ್ರನವರು ಬಂದಿದ್ದಾರೆ. 2 ತಿಂಗಳು ಮೊದಲು ಬಂದವರು. ಅವರು ಅಲ್ಲಿಯೇ ಇರಬೇಕಿತ್ತು. ಅವರು ಜನಗಳ ಸೇವೆನ ಮಾಡಬೇಕು. ಇಲ್ಲಿ ಒಂದು ಓಟ್ ಅಂತ ಹೇಳಿದರೆ ಓಟ್ ಸಿಕ್ಕಲಿಕ್ಕಿಲ್ಲ. ನಿಮ್ಮ ಕೆಲಸ ಮಾಡಬೇಕು, ನಿಮ್ಮ ಒಟ್ಟಿಗೆ ಇರಬೇಕು. 2 ತಿಂಗಳು ಮೊದಲು ಬರುವುದಲ್ಲ, ಅದರ ಮೊದಲೇ ಬಂದು ಅಲ್ಲಿ ಜನಗಳ ಸೇವೆನ ಮಾಡ್ಕೊಂಡು ಇರಬೇಕು ಅಂಥವ್ರಿಗೆ ಓಟ್ ಕೊಡ್ತಾರೆ. ಇಲ್ಲೆಂದರೆ ನಮ್ಮ ಊರಿನವರು ಇಲ್ಲಿ ಅವ್ರಿಗೆ ಹೇಳ್ತಾರೆ, ಅವರ ಕೆಲಸ ಮಾಡ್ತಾರೆ. ಅಶ್ವಿನಿಯವರು ಇಲ್ಲಿ ಯಾವುದೇ ಕೆಲಸ ಮಾಡಲಿಲ್ಲ. ಓಪನ್ ಚಾಲೆಂಜ್, ಯಾವ ಕೆಲಸ ಮಾಡಲಿಲ್ಲ. ಮಾಡೋರಿಗೆ ನಾವು ಹೆಲ್ಪ್ ಜಾಸ್ತಿ. ಮತ್ತು ಕೇಂದ್ರದಲ್ಲಿ ಬರುವಂಥ ಇದನ್ನು ಓಕೆ ಮಾಡಿದ, ಅದು ಕೇಂದ್ರದಿಂದ ಮಾಡುವಂಥದ್ದು. ಇವರಲ್ಲಿ ಮಾಡಿದಲ್ಲ ಅದು. UDF ಏನು ಮಾಡಿ ಸರ್? UDF ಇಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಅಂದರೆ ಆಸ್ಪತ್ರೆಗೆ ನೀವು ಮಂಗಳೂರಿಗೆ ಬರ್ತೀರಾ, ಕೆಲವೊಂದು ವಿಷಯಕ್ಕೆಲ್ಲ ಮಂಗಳೂರಿಗೆ ಇದು ಮಾಡ್ತೀರಾ ಕನ್ನಡಿಗರು, ಏನು ಮಾಡಿದೆ ಸರ್? ಅದು ಯಾಕಂದರೆ ಇಲ್ಲಿ ಮಾಡುವಂಥ ಮೆಡಿಕಲ್ ಬಂದೇ ಇಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮೆಡಿಕಲ್ ಉಂಟು. ಅದು ಇನ್ನು ನಮ್ಮ UDF ಟೈಮಲ್ಲಿ ಮಾಡಿದಂಥದ್ದು. ಬಂದಂಥ ಸರ್ಕಾರ ಯಾವುದಕ್ಕೆ ಅದು ಯಾವ ಹಣ ಹಾಕಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಇದು ಹಣ ಉಂಟು, ಆದರೆ ಮೇಂಟೈನ್ ಮಾಡಲಿಕ್ಕಿಲ್ಲ. ಪ್ರೈವೇಟು ಮತ್ತು ಮಂಗಳೂರಿನವರ ಪ್ರೈವೇಟವರಿಗೆ ಪಾಲು, ಇವರಿಗೆ ಹಣದ ಪಾಲು. ಹಾಗೆ ಯಾವ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ UDF ಆಯಿತು, ಹೌದು. ಸ್ಟೇಟಲ್ಲಿ LDF ಬರ್ಬೋದಾ ಈ ಬಾರಿ? ಬರಲಿಕ್ಕಿಲ್ಲ, ಬರುವುದಿಲ್ಲ. ಏನಕ್ಕೆ ಬರುವುದಿಲ್ಲ? ಮಾಡಿ ಈ ಶಬರಿಮಲೆಯನ್ನು ಅಲ್ಲಿರುವ ಗೋಡನ್ನು ಕದ್ದು ಮಾರಿ ಇವರು ಯಾರು ಕೊಟ್ಟು ಕೊಡ್ತಾರೆ? ಇವರೇ ಪಾರಂಪರ್ಯ ಇರುವಂಥ ಶಬರಿಮಲೆ ಅಯ್ಯಪ್ಪನವರ ಸನ್ನಿಧಾನದಲ್ಲಿರುವಂಥದ್ದನ್ನು ಕದ್ದು ಬಾಗಿಲು ಗೀಗಲೆಲ್ಲ ಕದ್ದು ಮಾರಿದ್ದಾರೆ. ಮತ್ತು ಯಾರು ಓಟು ಕೊಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.